ಸೀತಾ ಸರ್ಕಲಿಂದ ಸರಾಕೆರೆಯಿಂದ ಬರ್ತಾ ಇರುವಂಥದ್ದು. ನಿಮ್ಮ ಹೆಸರು ಅಮ್ಮ? ರೋಹಿಣಿ ಅಂತ. ರೋಹಿಣಿ ಅಮ್ಮ. ಓಕೆ ಅಮ್ಮ, ಇವಾಗ ನಮ್ಮ ಸರಾಕೆರೆಗೆ ಏನು ತೊಂದರೆಯಿಂದ ನೀವು ಬಂದಿದ್ರಿ ಅಮ್ಮ? ಸೊಂಟ ನೋವಿನಿಂದ ಬಂದೆ, ಕಾಲು ವೆರಿಕೋಸ್ದಿಂದ ಬಂದೆ. ಓಕೆ, ವೆರಿಕೋಸ್ ಮತ್ತೆ ಮಂಡಿ ನೋವು, ಸೊಂಟ ನೋವು ಇದರಿಂದೆಲ್ಲ ಬಂದ್ರಿ. ಓಕೆ, ಇವಾಗ ಅಲ್ಲಿ ಥೆರಪಿ ಮಾಡ್ಬೇಕಾದ್ರೆ ನಿಮಗೆ ಯಾವ ರೀತಿ ಅಲ್ಲಿ ಬಂದ್ಮೇಲೆ ಎಲ್ಲ ಚೆನ್ನಾಗಿ ಗುಣ ಆಯಿತು. ಸೊಂಟ ನೋವು, ಮಂಡಿ ನೋವು ಎಲ್ಲ ಇದೆಲ್ಲ ಕಂಪ್ಲೀಟ್ ಆಗಿ ಗುಣ ಆಯ್ತಾ? ಗುಣ ಆಯಿತು. ಓಕೆ, ಅಲ್ಲಿ ಬಂದು ನಿಮಗೆ ಜೇಡಲ್ ತಾರತಲೆ ನೆನೆಸಿ ವಾಟರ್ ನೀರು ಎಲ್ಲ ಕೊಟ್ಟು ಎಲ್ಲ ಚೆನ್ನಾಗಿ ಆದ್ರಿ. ಓಕೆ, ಇವಾಗ ನೀವು ಅಲ್ಲಿ ಚೆನ್ನಾಗಿ ಆದ್ರಿ ಅಲ್ವಾ? ಇವಾಗ ಮನೆಗೆ ಫೋಟಾನ್ ಬೆಲ್ಟ್ ತೊಗೊಂಡಿದ್ದೀರಾ, ಜೊತೆಗೆ ಬಂದು ಸ್ಟೀಮ್ ತೊಗೊಂಡಿದ್ದೀರಾ. ಏನಕ್ಕೋಸ್ಕರ ನೀವು ಮನೆಗೆ ತೊಗೊಂಡ್ರಿ ಅಮ್ಮ? ಅದೇ ಜಾಸ್ತಿ ನೋವು ಬಂದ್ರೆ ನಾವು ಯೂಸ್ ಮಾಡ್ತಾ ಇದ್ದೀನಿ. ನಾನು ಆರಾಮಾಗಿದ್ದೀನಿ, ಏನೂ ಇಲ್ಲ. ಅಲ್ಲಿ ಹೋಗಿ ಬಂದಮೇಲೆ ಚೆನ್ನಾಗಿದ್ದೀನಿ, ಅದಕ್ಕೆ ತೊಗೊಂಡಿದ್ದು ನಾನು. ಓಕೆ, ಇವಾಗ ಸರಾಕೆರೆಗೆ ಬಂದು ನಾನು ಇಂಪ್ರೂವ್ಮೆಂಟ್ ಆದೆ ಆರೋಗ್ಯದಲ್ಲಿ ಅನ್ನೋದಕ್ಕೋಸ್ಕರ ಮನೆಗೆ ತೊಗೊಂಡ್ರೆ. ಓಕೆ, ಇವಾಗ ನೀವು ಮನೆಗೆ ತೊಗೊಂಡ್ರಿ ಅಲ್ವಾ? ಇವಾಗ ಫೋಟಾನ್ ಬೆಲ್ಟ್ ಆಗ್ಬೋದು, ಸ್ಟೀಮ್ ಆಗ್ಬೋದು, ಇದಕ್ಕೆಲ್ಲ ಬಂದು ಅಮೌಂಟ್ ಜಾಸ್ತಿ ಅನ್ನಿಸ್ಲಿಲ್ವಮ್ಮ ನಿಮಗೆ? ಅಲ್ಲ, ಅಕಸ್ಮಾತ್ ನೋವು ಕಡಿಮೆ ಆಗೋದಾದರೆ ಡಾಕ್ಟ್ರ್ ಹತ್ರ ಹೋದರೆ ಫೀಸ್ಗಳು ಅವು ಇವೆಲ್ಲ ಅಲ್ಲೇ ಹೋಗುತ್ತೆ ಅಂತ ಆ ಥರ ಇದು ಮಾಡಿಕೊಂಡು ಅದನ್ನು ತೊಗೊಂಡೆ. ಓಕೆ, ಈಗ ಸೊಂಟ ನೋವು ಆಗ್ಬೋದು, ಮಂಡಿ ನೋವು ಆಗ್ಬೋದು, ವೆರಿಕೋಸ್ ಪ್ರಾನ್ಸ್, ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಓಕೆ, ಅದನ್ನ ಹೋಲಿಸ್ಕೊಂಡ್ರೆ ಇದು ನನಗೆ ಅಮೌಂಟ್ ಅಲ್ಲ ಅಂತ ಹೇಳ್ತೀನಿ. ಅಮೌಂಟ್ ಕಡಿಮೆ. ಎಷ್ಟು ವರ್ಷದಿಂದ ವೆರಿಕೋಸ್ ಪ್ರಾನ್ಸ್ ಇತ್ತು ನಿಮಗೆ? ತುಂಬ ವರ್ಷದಿಂದ ಇತ್ತು. ತುಂಬ ವರ್ಷದಿಂದ ಇತ್ತು. ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡಿದ್ದೆ. ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡಿದ್ದೀರಾ? ಗೊತ್ತಿಲ್ಲ, ಬರ್ತಾ ಇದೆ. ಆಪ್ರೇಷನ್ಗೆ ಎಷ್ಟು ಖರ್ಚು ಮಾಡಿದ್ದೀರಾ? ಅದು ಅಂದಾಜು ಒಂದು 1 ಲಕ್ಷದ ಮೇಲೆ. 1 ಲಕ್ಷದ ಮೇಲೆ ಖರ್ಚು ಮಾಡಿದ್ದೀರಾ? ಓಕೆ, ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಾ, 1 ಲಕ್ಷದ ಮೇಲೆ ಖರ್ಚು ಮಾಡಿಕೊಂಡಿದ್ದೀರಾ. ಆದರೂ ಕೂಡ ನಿಮ್ಮ ತೊಂದರೆ ವೆರಿಕೋಸ್ ಪ್ರಾನ್ಸ್ ಗುಣ ಆಗಿಲ್ಲ. ಹೋಗಿರಲಿಲ್ಲ, ನಾವು ಮಾತ್ರ ಕ್ಲಿಯರ್ ಆಯ್ತಪ್ಪ. ಓಕೆ, ಸರಾಕೆರೆಗೆ ಬಂದಮೇಲೆ 100% ಗುಣ ಆಗಿದೆ. ಸೊಂಟ ನೋವು ಕ್ಲಿಯರ್ ಆಯಿತು. ಸೊಂಟ ನೋವು ಕ್ಲಿಯರ್ ಆಯಿತು. ಓಕೆ, ಅದೇ ಖುಷಿ ಆಯಿತು ನನಗೆ. ಅದೇ ಖುಷಿಯಾಗಿದೆ. ಓಕೆ, ಅದಕ್ಕೋಸ್ಕರ ನೀವು ಮನೆಗೆ ಅದನ್ನು ತೊಗೊಂಡಿದ್ದೀರಾ. ಓಕೆ, ಇವಾಗ ಮನೆಯಲ್ಲಿ ತೊಗೊಂಡಿರೋದ್ರಿಂದ ಇಡೀ ಫ್ಯಾಮಿಲಿ ಹೆಲ್ಪ್ ಅನ್ನೋದು ಆಗ್ತಾ ಇದೆ. ಓಕೆ, ತುಂಬ ಚೆನ್ನಾಗಿ ವಿಷಯಗಳನ್ನ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು.